ಇಂಧನ ಭದ್ರತೆ ಪ್ರಸ್ತುತ ಕಾಲದ ಬಹುದೊಡ್ಡ ಜಾಗತಿಕ ಸವಾಲುಗಳಲ್ಲಿ ಒಂದಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಒತ್ತಿ ಹೇಳಿದ್ದಾರೆ. ಬ್ರೆಜಿಲ್ನಲ್ಲಿ ನಡೆದ ಬ್ರಿಕ್ಸ್ ರಾಷ್ಟ್ರಗಳ ಇಂಧನ ಸಚಿವರ ಸಭೆಯಲ್ಲಿ ಭಾರತದ ನಿಯೋಗದೊಂದಿಗೆ ಭಾಗವಹಿಸಿ ಶುದ್ಧ ಇಂಧನ ಸಾಧನೆಗಳನ್ನು ಪ್ರದರ್ಶಿಸಿದರು. ವಿದ್ಯುತ್ ಉತ್ಪಾದನೆ, ನವೀಕರಿಸಬಹುದಾದ ಇಂಧನ ಹೆಚ್ಚಳ, ಹಸಿರು ಹೈಡ್ರೋಜನ್ ಬಳಕೆ ಮತ್ತು ಪ್ರೋತ್ಸಾಹದಲ್ಲಿ ಭಾರತ ಕಳೆದ 10 ವರ್ಷದಲ್ಲಿ ಮಾಡಿರುವ ಸಾಧನೆಯನ್ನು ವಿವರಿಸಿದರು. ಇಂಧನ ದಕ್ಷತೆ, ಹಸಿರು ಹೈಡ್ರೋಜನ್, ಪರಮಾಣು ಶಕ್ತಿ ಮತ್ತು ಜೈವಿಕ ಇಂಧನಗಳಿಗೆ ಭಾರತದ ಬದ್ಧತೆಯನ್ನು ಅವರು ಪುನರುಚ್ಚರಿಸಿದರು. ನ್ಯಾಯಯುತ ಮತ್ತು ತಾರತಮ್ಯವಿಲ್ಲದ ಅಂತಾರಾಷ್ಟ್ರೀಯ ಇಂಧನ ಮಾರುಕಟ್ಟೆಗಳನ್ನು ಬೆಂಬಲಿಸುವುದು, ಇಂಧನ ವ್ಯಾಪಾರದಲ್ಲಿ ಸ್ಥಳೀಯ ಕರೆನ್ಸಿಗಳ ಬಳಕೆಯನ್ನು ಪ್ರೋತ್ಸಾಹಿಸುವುದು, ಇಂಧನ ಭದ್ರತೆಯನ್ನು ಬಲಪಡಿಸುವುದು, ಇಂಧನ ಕ್ಷಾಮ ನಿಭಾಯಿಸುವುದು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಬೆಂಬಲಿಸುವ ಉದ್ದೇಶವನ್ನು ಸಭೆ ಹೊಂದಿತ್ತು. ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆಡಳಿತಕ್ಕಾಗಿ ಜಾಗತಿಕ ದಕ್ಷಿಣ ಸಹಕಾರವನ್ನು ಬಲಪಡಿಸುವುದು ಎಂಬುದು ಈ ಬಾರಿಯ ಘೋಷವಾಕ್ಯವಾಗಿದೆ. ಮುಂದಿನ ವರ್ಷ ಭಾರತವು 2026ರ ಬ್ರಿಕ್ಸ್ ಇಂಧನ ಸಭೆಯನ್ನು ಆಯೋಜಿಸಲಿದೆ. We are not only ensuring the stability and sustainability of our economies, but also promoting equitable access to energy resources globally. As one of the world's fastest growing economies, India's energy demand is set to rise exponentially. Meeting this demand requires strategic planning to ensure supply that is both affordable and reliable. Over the past decade, India's electricity capacity has grown by 90%, reaching 475 gigawatts as of March 2025.